ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಏನು ಅಂತಂದರೆ ICSE ಸಿಲೆಬಸ್ಸಲ್ಲಿ ಫಸ್ಟ್ ಯೂನಿಟ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಫಸ್ಟ್ ಯೂನಿಟ್ ಬಂದು ಕಮರ್ಷಿಯಲ್ ಮ್ಯಾಥಮೆಟಿಕ್ಸ್. ಈ ಕಮರ್ಷಿಯಲ್ ಮ್ಯಾಥಮೆಟಿಕ್ಸಲ್ಲಿ ಇವತ್ತು ಡಿಸ್ಕಷನ್ ಮಾಡ್ತಾ ಇರೋದು GST ಬಗ್ಗೆ. GST ಅಂತಂದರೆ ಏನು? ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಟ್ಯಾಕ್ಸ್ ಅಂತ. GST ಫುಲ್ ಫಾರ್ಮ್ ಏನು? ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಟ್ಯಾಕ್ಸ್ ಅಂತ. ನಿಮ್ಗೆ ಗೊತ್ತೇ ಇದೆ, ಪ್ರತಿಯೊಂದು ಗೌರ್ಮೆಂಟ್, ಮೇ ಬಿ ದ ಸ್ಟೇಟ್ ಇರ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಸೊ ಇದಕ್ಕೆ ಬೇಕಾಗಿರೋ ಅಂಥ ಎಕ್ಸ್ಪೆನ್ಸಿವ್ ಫಾರ್ ದ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಿವ್ ಇರ್ಬೋದು, ಅಥವಾ ವೆಲ್ಫೇರಿಗೆ ಇರ್ಬೋದು, ಡೆವಲಪ್ಮೆಂಟ್ ಆಫ್ ಸ್ಕೀಮ್ಗಿರ್ಬೋದು, ಅಥವಾ ಸ್ಯಾಲ್ರೀಸ್ ಆಫ್ ಎಂಪ್ಲಾಯೀಸ್ಗಳಿಗೆ ಸ್ಯಾಲ್ರಿ ಕೊಡೋಕ್ಕಿರ್ಬೋದು. ನಮ್ಮ ಸ್ಟೇಟ್ ಗೌರ್ಮೆಂಟ್ ಕೆಳಗಡೆ ಎಷ್ಟೊಂದು ಡಿಪಾರ್ಟ್ಮೆಂಟ್ಗಳು ಬರುತ್ತೆ, ಆ ಡಿಪಾರ್ಟ್ಮೆಂಟಲ್ಲಿ ಎಷ್ಟೊಂದು ಜನ ಎಂಪ್ಲಾಯೀಸ್ ಇರ್ತಾರೆ. ಅದೇ ಥರ ಸೆಂಟ್ರಲ್ ಗೌರ್ಮೆಂಟಲ್ಲೂ ಇರ್ತಾರೆ. ಪ್ರತಿಯೊಬ್ಬರಿಗೂ ಸಹ ಸ್ಯಾಲ್ರಿ ಕೊಡಬೇಕಲ್ವ. ಈ ಎಲ್ಲ ಎಕ್ಸ್ಪೆನ್ಸಿವ್ಸನ್ನು ಸಹ ಯಾವ ಥರ ನಿಭಾಯಿಸುತ್ತೆ ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟು ಅಂತಂದರೆ ಟ್ಯಾಕ್ಸ್ ಮೂಲಕ ನಿಭಾಯಿಸುತ್ತೆ. ಸೊ ಟ್ಯಾಕ್ಸ್, ಸೊ ಈ ಟ್ಯಾಕ್ಸಲ್ಲಿ ನೋಡಿ 2 ಟೈಪ್ಸ್ ಇರುತ್ತೆ. ಒಂದು ಡೈರೆಕ್ಟ್ ಟ್ಯಾಕ್ಸ್ ಅಂತ, ಇನ್ನೊಂದು ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂತ. ಸೊ ಡೈರೆಕ್ಟ್ ಟ್ಯಾಕ್ಸಸ್ ಅಂತಂದರೆ ಏನು? ಆರ್ ದೋಸ್ ದಟ್ ಆರ್ ಲೇವಿಡ್ on the income of individuals or organization. ಸೊ ಈ ಡೈರೆಕ್ಟ್ ಟ್ಯಾಕ್ಸಸ್ ಅಂತಂದರೆ ಯಾರು ಟ್ಯಾಕ್ಸ್ ಹಾಕೋದು? ನಾವು ಏನು ಇನ್ಕಮ್ ಬರ್ತಾ ಇರುತ್ತೆ ಇಂಡಿವಿಜುವಲ್ ಅಂತಂದರೆ ಪ್ರತಿಯೊಬ್ಬರು ಇವಾಗ ಕೆಲಸ ಮಾಡ್ತಾ ಇರ್ತೀವಿ, ಕೆಲಸ ಮಾಡಿದಾಗ ನಮಗೇನೋ ಇನ್ಕಮ್ ಬರ್ತಾ ಇರ್ತೀವಿ. ಇಲ್ಲ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀನಿ, ಬಿಸ್ನೆಸ್ ಮಾಡಿದಾಗ ಏನೋ ಇನ್ಕಮ್ ಬರ್ತಾ ಇರುತ್ತೆ ನನಗೆ. ಸೊ ಆ ಇನ್ಕಮ್ಗೆ ಡೈರೆಕ್ಟಾಗಿ ಟ್ಯಾಕ್ಸ್ ಹಾಕೋದಕ್ಕೆ ಏನಂತ ಕರಿತೀವಿ ನಾವು? ಡೈರೆಕ್ಟ್ ಟ್ಯಾಕ್ಸಸ್ ಅಂತ ಕರಿತೀವಿ. ಅಥವಾ ಆರ್ಗನೈಸೇಷನ್, ಯಾವುದೋ ಒಂದು ಕಂಪ್ನಿ ಇರ್ಬೋದು ಅಥವಾ ಏನೇ ಒಂದು ಆರ್ಗನೈಸೇಷನ್ ಇದ್ದರೂ ಸಹ ಆರ್ಗನೈಸೇಷನಲ್ಲಿ ಎಷ್ಟು ಇನ್ಕಮ್ ಬರ್ತಾ ಇರುತ್ತೆ ಆ ಇನ್ಕಮ್ಗೆ ಹಾಕ್ತೀವಲ್ಲ ಹಾಕೋಂಥ ಟ್ಯಾಕ್ಸ್ಗೆ ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ ನಾವು. ಸೊ ಇನ್ನು ಡೈರೆಕ್ಟ್ ಟ್ಯಾಕ್ಸಸ್ಸಲ್ಲಿ ಏನು ಇನ್ಕ್ಲೂಡ್ ಆಗಿರುತ್ತೆ ಅಂತಂದರೆ ಇನ್ಕಮ್ ಟ್ಯಾಕ್ಸು ಮತ್ತು ಕಾರ್ಪೊರೇಟ್ ಟ್ಯಾಕ್ಸ್ ಇನ್ಕ್ಲೂಡ್ ಆಗಿರುತ್ತೆ ಇದರಲ್ಲಿ. ಸೊ ಇನ್ನು ನೆಕ್ಸ್ಟ್ ಹೋಗೋಣ, ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂತಂದರೆ ಏನು? ಸೊ ಇಂಡೈರೆಕ್ಟ್ ಟ್ಯಾಕ್ಸಸ್ ಆರ್ ದೋಸ್ ದಟ್ ಆರ್ ಪೇಯ್ಡ್ ಬೈ ಕನ್ಸ್ಯೂಮರ್ಸ್ ಆರ್ ಆರ್ಗನೈಸೇಷನ್ ವೆನ್ ದೇ ಬೈ ಗೂಡ್ಸ್ ಆರ್ ಸರ್ವೀಸಸ್ ಆರ್ ಬೋತ್. ಸೊ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂತಂದರೆ ಯಾವ ಥರ ಅಂತಂದರೆ ಕನ್ಸ್ಯೂಮರ್ಸ್ ಅಥವಾ ಆರ್ಗನೈಸೇಷನ್ಸ್, ಸೊ ಯಾವುದಾದ್ರೂ ಒಂದು ಗೂಡ್ಸ್ ಅಥವಾ ಸರ್ವೀಸಸ್ ಅಥವಾ ಎರಡನ್ನೂ ಸಹ, ಗೂಡ್ಸ್ ಮತ್ತು ಸರ್ವೀಸಸ್ ಎರಡನ್ನೂ ಸಹ ನಾವು ತಗೊಂಡಾಗ ನಮ್ಗೆ ಹಾಕೋಂಥ ಟ್ಯಾಕ್ಸ್ಗೆ ಏನಂತ ಕರಿತೀವಿ ನಾವು? ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಒಂದು ಸೋಪು ತೊಗೊತಾ ಇರ್ತೀನಿ ಅಂದ್ಕೊಳ್ಳಿ, ಆ ಸೋಪಿಗೂ ಸಹ ಟ್ಯಾಕ್ಸ್ ಹಾಕಿರ್ತಾರೆ ಅಲ್ವಾ, ಅದು ಇಂಡೈರೆಕ್ಟ್ ಟ್ಯಾಕ್ಸ್ ಆಗುತ್ತೆ. ನಾನು ಇಂಡೈರೆಕ್ಟಾಗಿ ಏನು ಮಾಡ್ತಾಯಿದ್ದೀನಿ? ನಾನು ಟ್ಯಾಕ್ಸನ್ನ ಅಲ್ಲಿ ಪೇ ಮಾಡ್ತಾಯಿದ್ದೀನಿ ನಾನು. ಅಥವಾ ಒಂದು ಇನ್ಶೂರೆನ್ಸ್ ಮಾಡಿಸಿರ್ಬೋದು ನಾನು. ಸೊ ಅಥವಾ ಒಂದು ಬ್ಯಾಂಕಲ್ಲಿ ಯಾವುದೋ ಒಂದು ಸರ್ವಿಸ್ ತೊಗೊಂಡಿರ್ತೀನಿ ಆ ಬ್ಯಾಂಕಲ್ಲಿ, ಅವಾಗ ಆಗ್ತಾರಲ್ಲ ನೋಡಿ ಸರ್ವಿಸ್ ಚಾರ್ಜಸ್, ಅದೆಲ್ಲ ಯಾವುದಕ್ಕೆ ಬರುತ್ತೆ? ಇಂಡೈರೆಕ್ಟ್ ಟ್ಯಾಕ್ಸಸ್ಗೆ ಬರುತ್ತೆ. ನೆಕ್ಸ್ಟ್ ಡೆಫಿನೇಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಗೂಡ್ಸ್ ಮತ್ತು ಸರ್ವೀಸಸ್ ಅಂತಂದರೆ ಏನು? ಸೊ ಗೂಡ್ಸ್ ಅಂತಂದರೆ ಏನು? ಗೂಡ್ಸ್ ಮೀನ್ ಎವ್ರಿ ಕೈಂಡ್ ಆಫ್ ಮೂವಬಲ್ ಥಿಂಗ್ ಆರ್ ಪ್ರಾಪರ್ಟಿ ದಟ್ ಈಸ್ ಎನಿಥಿಂಗ್ ವಿಚ್ ಕ್ಯಾನ್ ಬಿ ಟೇಕೆನ್ ಆರ್ ಮೂವ್ಡ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಸೊ ಗೂಡ್ಸ್ ಅಂತಂದರೆ ಏನು ಅಂತಂದರೆ ಯಾವುದೇ ಒಂದು ಮೂವಬಲ್ ಪ್ರಾಪರ್ಟೀಸ್ ಇರುತ್ತಲ್ಲ ನೋಡಿ, ಅಥವಾ ಥಿಂಗ್ಸ್, ಆಬ್ಜೆಕ್ಟ್ ಏನಿರುತ್ತೆ ಅದಕ್ಕೆ ನಾವೇನಂತ ಕರಿತೀವಿ? ಗೂಡ್ಸ್ ಅಂತ ಕರಿತೀವಿ ನಾವು. ಅಂದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ನಾವೇನು ಮಾಡ್ಬೋದು? ಅದನ್ನು ಮೂವ್ ಮಾಡ್ಬೋದು. ಅಂಥದ್ದನ್ನು ನಾವೇನಂತ ಕರಿತೀವಿ? ಗೂಡ್ಸ್ ಅಂತ ಕರಿತೀವಿ. ಗೂಡ್ಸ್ ಡು ನಾಟ್ ಇನ್ಕ್ಲೂಡ್ ಮನಿ ಆ್ಯಂಡ್ ಸೆಕ್ಯೂರಿಟೀಸ್. ಈ ಗೂಡ್ಸಲ್ಲಿ ಯಾವುದೇ ರೀತಿಯ ಮನಿ ಅಥವಾ ಸೆಕ್ಯೂರಿಟೀಸ್ಗಳು ಬರಲ್ಲ ಇಲ್ಲಿ. ಸೆಕ್ಯೂರಿಟೀಸ್ ಅಂತಂದರೆ ಏನು? ಶೇರ್ಸು, ಸ್ಟಾಕ್ಸ್, ಬಾಂಡ್ಸ್ ಎಲ್ಲ ತೊಗೊತೀವಿ ಅಲ್ವಾ ನಾವು, ಅದೆಲ್ಲ ಯಾವುದ್ರ ಕೆಳಗಡೆ ಬರುತ್ತೆ? ಸೆಕ್ಯೂರಿಟೀಸ್ ಕೆಳಗಡೆ ಬರುತ್ತೆ ಅದು. ಇನ್ನು ನೆಕ್ಸ್ಟ್ ಸರ್ವೀಸಸ್ ಅಂತ ಹೇಳಿದೆ ನಾವು. ಸರ್ವೀಸಸ್ ಅಂತಂದರೆ ಏನು? ಸರ್ವೀಸಸ್ ಮೀನ್ ಎನಿಥಿಂಗ್ ಅದರ್ ದ್ಯಾನ್ ಗೂಡ್ಸ್, ಮನಿ ಆ್ಯಂಡ್ ಸೆಕ್ಯೂರಿಟೀಸ್. ಸೊ ಗೂಡ್ಸ್, ಮನಿ ಅಥವಾ ಸೆಕ್ಯೂರಿಟೀಸನ್ನು ಬಿಟ್ಟು ಬೇರೆ ಏನೇನಿರುತ್ತೆ ಅದೆಲ್ಲ ಯಾವುದ್ರ ಕೆಳಗಡೆ ಬರುತ್ತೆ? ಸರ್ವೀಸಸ್ ಕೆಳಗಡೆ ಬರುತ್ತೆ. ಸರ್ವೀಸಸ್ ಇನ್ಕ್ಲೂಡ್ ಆ್ಯಕ್ಟಿವಿಟೀಸ್ ರಿಲೇಟಿಂಗ್ ಟು ದ ಯೂಸ್ ಆಫ್ ಮನಿ. ಸೊ ನಮ್ಮ ಮನಿನ ನಾವು ಯೂಸ್ ಮಾಡೋಕ್ಕೆ ಏನೇನು ಆ್ಯಕ್ಟಿವಿಟೀಸ್ ಮಾಡ್ತೀವಿ ನಾವು, ಅಥವಾ ಸೇವ್ ಮಾಡೋಕ್ಕೆ ಏನೇನು ಆ್ಯಕ್ಟಿವಿಟೀಸ್ ಮಾಡ್ತೀವಿ ಅದೆಲ್ಲ ಎಲ್ಲಿಗೆ ಬರುತ್ತೆ? ನಿಮಗೆ ಸರ್ವೀಸಸ್ ಬರುತ್ತೆ. ಫಾರ್ ಎಕ್ಸಾಂಪಲು ಬ್ಯಾಂಕಿಂಗ್ ಸರ್ವೀಸಸ್, ಬ್ಯಾಂಕಿಂದ ನಾನು ಏನೇ ಫೆಸಿಲಿಟೀಸ್ ತೊಗೊಂಡ್ರು, ಮೇ ಬಿ ದ ATMಗೆ ಹೋಗ್ತೀನಿ, ದುಡ್ಡು ಡ್ರಾ ಮಾಡ್ತೀನಿ, ಅಲ್ಲೂ ಸಹ ಏನಾಗ್ತಾರೆ? ಸರ್ವಿಸ್ ಚಾರ್ಜ್ ಆಗ್ತಾರೆ ಅಲ್ವಾ ನಮಗೆ. ಸೊ ಪ್ರತಿಯೊಂದಕ್ಕೂ ಸಹ ನಾವು ಬ್ಯಾಂಕಲ್ಲಿ ಏನೇ ಒಂದು ನಾವು ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೂ ಸಹ ಏನು ಟ್ಯಾಕ್ಸ್ ಹಾಕ್ತಾರೆ ಅದನ್ನು ನಾವು ಬ್ಯಾಂಕಿಂಗ್ ಸರ್ವೀಸಸ್ ಅಂತ ಕರಿತೀವಿ ನಾವು. ಅದೇ ಥರ ಇನ್ಶೂರೆನ್ಸ್ ಸರ್ವೀಸಸ್ ಇರುತ್ತೆ, ನಾವು ಕಟ್ಟೋಂಥ ಇನ್ಶೂರೆನ್ಸ್ ಏನಿರುತ್ತೆ ಅದಕ್ಕೂ ಸಹ ಏನಾಗ್ತಾರೆ? ಟ್ಯಾಕ್ಸ್ ಹಾಕ್ತಾರೆ. ಇದೆಲ್ಲ ಯಾವುದಕ್ಕೆ ಬರುತ್ತೆ ಅಂತಂದರೆ ಸರ್ವೀಸಸ್ ಟ್ಯಾಕ್ಸಿಗೆ ಬರುತ್ತೆ. ಸೊ ಅಲ್ಲಿಗೆ ಗೂಡ್ಸ್ ಅಂತಂದ್ರೇನು, ಸರ್ವಿಸ್ ಅಂತಂದ್ರೇನು ಅಂತ ಅರ್ಥ ಆಯಿತು ನಿಮಗೆ. ಸೊ GST ಈಸ್ ಎ ಕನ್ಸಂಪ್ಷನ್ ಫಾರ್ ಯೂಸಿಂಗ್ ಗೂಡ್ಸ್ ಸರ್ವೀಸಸ್. GST ಅನ್ನೋದು ಒಂದು ಕನ್ಸಂಪ್ಷನು, ಬೇಸ್ಡ್ ಟ್ಯಾಕ್ಸ್ ವಿಚ್ ಇಸ್ ಲೇವಿಡ್ ವೆನ್ ಒನ್ ಬೈಸ್ ಆ್ಯಂಡ್ ಟ್ರಾನ್ಸ್ಫರ್ ಗೂಡ್ಸ್ ಆರ್ ಸರ್ವೀಸಸ್ ಆರ್ ಬೋತ್. ಸೊ ಯಾವಾಗ ನಾವು ಒಂದು ಗೂಡ್ಸನ್ನು ಬೈ ಮಾಡಿದಾಗ ಅಥವಾ ಟ್ರಾನ್ಸ್ಫರ್ ಮಾಡಿದಾಗ ಏನು ಟ್ಯಾಕ್ಸ್ ಹಾಕ್ತಾರೋ ಆ ಟ್ಯಾಕ್ಸ್ಗೆ ನಾವೇನಂತ ಕರಿತೀವಿ? GST ಅಂತ ಕರಿತೀವಿ. ನೋಡಿ, GST ಇಂಡೈರೆಕ್ಟ್ ಟ್ಯಾಕ್ಸ್ ಏನಿತ್ತು ನೋಡಿ ಅದನ್ನೇ GST ಅಂತ ಕರೀತೇವೆ ನಾವು. GST ಇಸ್ ಟು ಬಿ ಲೇವಿಡ್ ಅಟ್ ಎವ್ರಿ ಪಾಯಿಂಟ್ ಆಫ್ ಸೇಲ್ ಆರ್ ಟ್ರಾನ್ಸ್ಫರ್ ಆಫ್ ಗೂಡ್ಸ್ ಆರ್ ಸರ್ವೀಸಸ್ ಆರ್ ಬೋತ್. GST ಅನ್ನೋದು ನಮ್ಮದು ಪ್ರತಿಯೊಂದು ಪಾಯಿಂಟ್ ಆಫ್ ಸೇಲ್ ಅಥವಾ ಟ್ರಾನ್ಸ್ಫರ್ ಆಫ್ ಗೂಡ್ಸಲ್ಲಿ ಅಥವಾ ಸರ್ವೀಸಸಲ್ಲಿ ಹಾಕೋ ಅಂಥ ಟ್ಯಾಕ್ಸ್. ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬರು ಅಂಗಡಿಯವರು ಇರ್ತಾರೆ, ಏನು ಮಾಡ್ತಾರೆ? 100 ರೂಪೀಸಿಗೆ
ಓಕೆ, ಪರ್ಚೇಸ್ ಮಾಡಿರ್ತಾರೆ ಒಂದು ಥಿಂಗ್ಸನ್ನು, ಅದನ್ನು ಏನು ಮಾಡ್ತಾರೆ ಅವರು ಕಸ್ಟಮರ್ಗೆ 120 ರೂಪೀಸಿಗೆ ಪೇ ಮಾಡ್ತಾರೆ. ಸೊ ಈ 100 ರೂಪೀಸ್ಗೆ ಅವ್ರು ಬೈ ಮಾಡಬೇಕಾದ್ರೂ ಏನು ಮಾಡಿರ್ತಾರೆ, ಅವರು ಟ್ಯಾಕ್ಸನ್ನು ಪೇ ಮಾಡಿರ್ತಾರೆ. ಮತ್ತು 120 ರೂಪೀಸಿಗೆ ಓಕೆ ಅದನ್ನು ಸೇಲ್ ಮಾಡಬೇಕಾದ್ರೆ ಮತ್ತೆ ಕಸ್ಟಮರ್ಸ್ ಏನು ಮಾಡ್ತಾರೆ, 120 ರೂಪೀಸಿಗೆ ಏನು ಮಾಡ್ತಾರೆ, ಟ್ಯಾಕ್ಸನ್ನು ಪೇ ಮಾಡ್ತಾರೆ. ಅಂದರೆ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಆಫ್ ಸೇಲ್ ಮತ್ತು ಟ್ರಾನ್ಸ್ಫರಲ್ಲಿ ನಾವೇನು ಮಾಡ್ತೀವಿ, ನಾವು GST ಪೇ ಮಾಡ್ತೀವಿ. GST ಹ್ಯಾಸ್ ರೀಪ್ಲೇಸ್ಡ್ ಆಲ್ ಫಾರ್ಮರ್ ಇಂಡೈರೆಕ್ಟ್ ಟ್ಯಾಕ್ಸಸ್. ಫಸ್ಟ್ ಏನಿತ್ತು ಅಂತಂದರೆ 2017 ಜುಲೈ 1 ನಾವು GST ತಂದಿದ್ದು ನಮ್ಮ ಇಂಡಿಯಾದಲ್ಲಿ ಅಲ್ವಾ. ಈ GST ತರೋದಕ್ಕಿಂತ ಮುಂಚೆ ಯಾವ ಇಂಡೈರೆಕ್ಟ್ ಟ್ಯಾಕ್ಸಸ್ ಇತ್ತು, ವ್ಯಾಟ್ ಇರ್ಬೋದು, ಎಕ್ಸಸೈಸಸ್ ಇರ್ಬೋದು, ಸೊ ಸರ್ವಿಸ್ ಟ್ಯಾಕ್ಸಸ್ ಇರ್ಬೋದು, ಎಲ್ಲನೂ ತೆಗೆದು ಏನು ಮಾಡೋದು ಅಂತಂದರೆ ನಾರ್ಮಲಾಗಿ GST ಅಂತ ತಂದುಬಿಟ್ರು ಅದನ್ನು. ಓಕೆ, ಸೊ ಲೇವಿಡ್ ಬೈ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್. GST ಇಸ್ ಅಪ್ಲಿಕೇಬಲ್ ಥ್ರೂ ಔಟ್ ದ ಕಂಟ್ರಿ. GST ಅನ್ನೋದು ಥ್ರೂ ಔಟ್ ದ ಕಂಟ್ರಿಯಲ್ಲಿ ಏನಾಗುತ್ತೆ, ಇದು ಅಪ್ಲಿಕೇಬಲ್ ಆಗುತ್ತೆ. ಸೊ ನೆಕ್ಸ್ಟ್ ಹೋಗೋಣ, GST ಕಂಪ್ರೈಸಸ್ ಆಫ್, ಇನ್ನು ಈ GST ಏನೇನಿರುತ್ತೆ, ಎಷ್ಟು ಟೈಪ್ಸ್ ಇರುತ್ತೆ ಅಂದರೆ ನೋಡಿ, CGST, SGST, UGST ಆ್ಯಂಡ್ IGST ಅಂತ 4 ಟೈಪ್ಸ್ ಇರುತ್ತೆ. ಸೊ ಫಸ್ಟ್ ಒನ್ಗೆ ಹೋಗೋಣ. ಏನು ಅಂತಂದರೆ CGST ಅಂತಂದರೆ, ಸಿ ಅಂತಂದರೆ ಇಲ್ಲಿ ಸೆಂಟ್ರಲ್ GST ಅಂತ. ಸೊ ಇಸ್ ಕಲೆಕ್ಟೆಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಆನ್ ದ ಇಂಟ್ರಾ ಸ್ಟೇಟ್ ಟ್ರಾನ್ಸಾಕ್ಷನ್ ಆರ್ ಮೂವ್ಮೆಂಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಸೊ ಈ CGST ಅಂತಂದ್ರೇನು, ಸೆಂಟ್ರಲ್ ಅಂದ ತಕ್ಷಣ ಗೊತ್ತಾಗ್ತಾ ಇದೆ ನಿಮಗೆ, ಟ್ಯಾಕ್ಸ್ ಯಾರು ಕಲೆಕ್ಟ್ ಮಾಡ್ತಾರೆ, ಇದನ್ನು ಸೆಂಟ್ರಲ್ ಗೌರ್ಮೆಂಟು ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ಕೊಳ್ಳುತ್ತೆ ಇದನ್ನು. ಸೊ ಯಾವಾಗ ಟ್ಯಾಕ್ಸ್ ಹಾಕ್ತೀವಿ ಅಂತಂದರೆ, ಇದು ಇಂಟ್ರಾ ಸ್ಟೇಟು ಟ್ರಾನ್ಸಾಕ್ಷನ್ ಅಥವಾ ಮೂವ್ಮೆಂಟು, ಗೂಡ್ಸ್ ಅಥವಾ ಸರ್ವೀಸಸ್ ಅದು ಮೂವ್ಮೆಂಟ್ ಆದಾಗ ಅದನ್ನು ನಾವೇನಂತ ಕರಿತೀವಿ, ಯಾರು ಕಲೆಕ್ಟ್ ಮಾಡ್ತಾರೆ, CGST ಕಲೆಕ್ಟ್ ಮಾಡ್ತಾರೆ. ಸೊ ನೆಕ್ಸ್ಟು ಈ ಬೆನಿಫಿಷರಿ ಯಾರು ಇಲ್ಲಿ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್. ಅಂದರೆ ನಾವು ಪೇ ಮಾಡೋ ಅಂಥ ಈ ಟ್ಯಾಕ್ಸು ಯಾರಿಗೆ ಹೋಗುತ್ತೆ, ಇದು ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗುತ್ತೆ ಇದು. ಇನ್ನು ಇಂಟ್ರಾ ಸ್ಟೇಟ್ ಅಂತಂದರೆ ಏನು, ಇವಾಗ ತಾನೇ ಹೇಳಿದೆ ಇಂಟ್ರಾ ಸ್ಟೇಟ್ ಅಂತ. ಇಂಟ್ರಾ ಅಂದರೆ ವಿತ್ತಿನ್ ಅಂತಲ್ವಾ, ಇಂಟ್ರಾ ಸ್ಟೇಟ್ ಅಂದರೆ ವಿತ್ತಿನ್ ದ ಸ್ಟೇಟ್ ಒಳಗಡೆನೆ. ಇವಾಗ ಕರ್ನಾಟಕದವರು ನಾವು, ಸೊ ಕರ್ನಾಟಕದ ಒಳಗಡೆನೆ ನಾನು ಸೇಲ್ ಮಾಡ್ತಾಯಿದ್ರೆ ಅಥವಾ ನನ್ನ ಗೂಡ್ಸು ಕರ್ನಾಟಕದ ಒಳಗಡೆನೆ ಟ್ರಾನ್ಸ್ಫರ್ ಆಗ್ತಾಯಿದ್ರೆ ಆವಾಗ ನಾನು ಕಟ್ಟೋ ಅಂಥ ಟ್ಯಾಕ್ಸ್ ಇರುತ್ತಲ್ಲ ನೋಡಿ, ಈ ಟ್ಯಾಕ್ಸನ್ನು ಏನಂತ ಕರಿತೀವಿ, ಇಂಟ್ರಾ ಸ್ಟೇಟ್ ಅಂತ ಕರಿತೀವಿ ನಾವು. ಓಕೆ, ಸೊ ನೆಕ್ಸ್ಟ್ ಹೋಗೋಣ, SGST ಅಂತಂದ್ರೆ ಏನು, ಸ್ಟೇಟ್. ಓಕೆ, ಸ್ಟೇಟ್ GST ಅಂತ ಅರ್ಥ ಅಲ್ಲಿ. ಸೊ ಅದೇ ಥರ UGST ಅಂತಂದರೆ, ಯು ಅಂತಂದರೆ ಇಲ್ಲಿ ಯೂನಿಯನ್ ಟೆರಿಟರಿ ಅಂತ ಅರ್ಥ. ಸೊ UGST ಅಂತಂದ್ರೇನು, ಯೂನಿಯನ್ ಟೆರಿಟರಿ GST ಅಂತ ಅರ್ಥ ಅಲ್ಲಿಗೆ. ಸೊ SGST ಮತ್ತು UGST ಏನು ಕಲೆಕ್ಟ್ ಮಾಡ್ತಾ ಇರುತ್ತೆ, ಯಾರು ಕಲೆಕ್ಟ್ ಮಾಡ್ತಾರೆ, ಇದು ಸ್ಟೇಟ್ ಗೌರ್ಮೆಂಟು ಮತ್ತು ಯೂನಿಯನ್ ಟೆರಿಟರಿ ಏನು ಮಾಡುತ್ತೆ, ಇಲ್ಲಿ ಕಲೆಕ್ಟ್ ಮಾಡುತ್ತೆ. ಯಾವುದ್ರ ಮೇಲೆ ಕಲೆಕ್ಟ್ ಮಾಡುತ್ತೆ, ಇಲ್ಲೂ ಸಹ ಇಂಟ್ರಾ ಸ್ಟೇಟು. ಓಕೆ, ಇಂಟ್ರಾ ಸ್ಟೇಟಲ್ಲಿ ಏನೋ ಟ್ರಾನ್ಸಾಕ್ಷನ್ ಅಥವಾ ಮೂವ್ಮೆಂಟ್ ಇದ್ದಾಗ ಏನು ಮಾಡುತ್ತೆ ಅಂತಂದರೆ ಸ್ಟೇಟು ಮತ್ತು ಯೂನಿಯನ್ ಟೆರಿಟರಿ ಏನು ಮಾಡುತ್ತೆ, ಈ ಗೂಡ್ಸು ಮತ್ತು ಸರ್ವೀಸಸ್ಗೆ ಟ್ಯಾಕ್ಸ್ ಹಾಕಿ ಕಲೆಕ್ಟ್ ಮಾಡ್ಕೊತಾರೆ. ಸೊ ಇನ್ ಕೇಸ್ ಆಫ್ SGST ದ ಬೆನಿಫಿಷರಿ ಈಸ್ ದ ಸ್ಟೇಟ್ ಗೌರ್ಮೆಂಟ್. ಈಗ SGST ನಾನು ಪೇ ಮಾಡ್ತಾ ಇದ್ದೀನಿ ಅಂತಂದರೆ ಅಲ್ಲಿ ಬೆನಿಫಿಷರಿ ಯಾರಾಗಿರ್ತಾರೆ, ಸ್ಟೇಟ್ ಗೌರ್ಮೆಂಟ್ ಆಗಿರ್ತಾರೆ. ಅದೇ ಥರ UGST ನಾನು ಪೇ ಮಾಡ್ತಾ ಇದ್ದೀನಿ ಅಂತಂದರೆ ಅಲ್ಲಿಗೆ ಬೆನಿಫಿಷರಿ ಯಾರಾಗ್ತಾರೆ, ಯೂನಿಯನ್ ಟೆರಿಟರಿ ಗೌರ್ಮೆಂಟ್ ಆಗುತ್ತೆ. ಓಕೆ, ಸೊ ಈ ಥರ ಬೆನಿಫಿಷರಿ ಇರ್ತಾರೆ. ಇನ್ನು ನೆಕ್ಸ್ಟ್ ಹೋಗೋಣ, IGST. ಸೊ IGST ಅಂತಂದರೆ ಇಂಟಿಗ್ರೇಟೆಡ್ GST ಅಂತ. ಇಸ್ ಲೇವಿಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಆನ್ ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ ಆರ್ ದ ಮೂವ್ಮೆಂಟ್ ಇನ್ಕ್ಲೂಡಿಂಗ್ ಇಂಪೋರ್ಟ್ಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಸೊ SGST ಅಂತಂದರೆ ಇಂಟಿಗ್ರೇಟೆಡ್ GST ಅಂತ. ಇದು ಯಾರು ಆಗ್ತಾರೆ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ ಆಗುತ್ತೆ. ಯಾವುದಕ್ಕೆ ಆಗುತ್ತೆ ಅಂತಂದರೆ ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ ಅಥವಾ ಮೂವ್ಮೆಂಟ್ ಆಫ್ ದ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಇದ್ದಾಗ ಅವರು ಈ ಟ್ಯಾಕ್ಸನ್ನು ನಮ್ಮ ಮೇಲೆ ಹಾಕ್ತಾರೆ. ಸೊ ಇಂಟರ್ ಸ್ಟೇಟ್ ಅಂತಂದ್ರೆ ಏನು ಅದನ್ನು ತಿಳ್ಕೊಬೇಕು. ಇಂಟರ್ ಅಂತಂದರೆ ಏನು, ಸೊ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ನನ್ನ ಗೂಡ್ಸ್ಗಳನ್ನ ನಾನು ಟ್ರಾನ್ಸ್ಫರ್ ಮಾಡಿದಾಗ ಅಥವಾ ಸೇಲ್ ಮಾಡಿದಾಗ ನಾನು ಕಟ್ಟ ಅಂತ ಟ್ಯಾಕ್ಸ್ ಯಾವುದ್ರ ಕೆಳಗಡೆ ಬರುತ್ತೆ, ಇಂಟರ್ ಸ್ಟೇಟ್ಗೆ ಬರುತ್ತೆ ಅದು. ಸೊ ಇಂಟರ್ ಸ್ಟೇಟ್ ಅಂದ ತಕ್ಷಣ ಯಾವ ಟ್ಯಾಕ್ಸ್ ಕಟ್ತೀವಿ ನಾವು, IGST ಪೇ ಮಾಡ್ತೀವಿ ನಾವು. ಸೊ ಅವೆವರ್ ದ ಸೆಂಟ್ರಲ್ ಗೌರ್ಮೆಂಟ್ ಲೇಟರ್ ಡಿಸ್ಟ್ರಿಬ್ಯೂಟ್ IGST ಬಿಟ್ವೀನ್ ದ ರೆಸ್ಪೆಕ್ಟಿವ್ ಸ್ಟೇಟ್ ಗೌರ್ಮೆಂಟ್ ಆ್ಯಸ್ ಪರ್ ದ ಲಾ. ಸೊ IGST ಸೆಂಟ್ರಲ್ ಗೌರ್ಮೆಂಟಿಗೆ ಪೇ ಮಾಡ್ತೀವಿ ನಾವು. ಸೆಂಟ್ರಲ್ ಗೌರ್ಮೆಂಟು IGST ಕಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇದೇನು ಮಾಡುತ್ತೆ ಅಂತಂದರೆ ಏನು ಲಾ ಇರುತ್ತೆ. ಓಕೆ, ಸೊ ಅಂದರೆ ಈ ಸ್ಟೇಟಲ್ಲಿ ಎಷ್ಟು ಜನ ಪಾಪ್ಯುಲೇಷನ್ ಇದೆ, ಎಷ್ಟು ಡೆವಲಪ್ಮೆಂಟ್ ಆಗಿದೆ, ಅದ್ರ ಮೇಲ್ಗಡೆ ಏನು ಮಾಡ್ತಾರೆ ಅಂತ ಇಷ್ಟು ಪರ್ಸೆಂಟೇಜು ಈ ಸ್ಟೇಟಿಗೆ ಹೋಗಬೇಕು ಅಂತ ಅಲ್ಲೇನು ಮಾಡ್ತಾರೆ ಅಂತಂದರೆ ಡಿವೈಡ್ ಮಾಡಿ ಅದನ್ನು ಮತ್ತೆ ಸ್ಟೇಟ್ ಗೌರ್ಮೆಂಟಿಗೆ ಕೊಡ್ತಾರೆ. ಸೊ ಇಫ್ ನಥಿಂಗ್ ಇಸ್ ಮೆನ್ಷನ್ about sale, that is intrastate or interstate sale, is considered as intrastate sale. ಸೊ ಇವಾಗ ಯಾವುದೇ ರೀತಿಯ ಅವರು ಇಂಟರ್ ಅಥವಾ ಇಂಟ್ರಾಸ್ಟೇಟು ಅಂತ ಏನೂ ಮೆನ್ಷನ್ ಮಾಡಿಲ್ಲ ಅಂತಂದರೆ ನಾವು ಏನಂತ ಕನ್ಸಿಡರ್ ಮಾಡ್ಕೋಬೇಕು, ಅದನ್ನು ಇಂಟ್ರಾಸ್ಟೇಟ್ ಸೇಲ್ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಸೊ ಇನ್ನು ನೆಕ್ಸ್ಟು, ಇನ್ ಕೇಸ್ ಆಫ್ ಇಂಟ್ರಾಸ್ಟೇಟ್ ಟ್ರಾನ್ಸಾಕ್ಷನ್ ದ ಸೇಲರ್ ಕಲೆಕ್ಟ್ಸ್ ಬೋತ್ CGST
and SGST from the buyer and deposit the CGST with the central government and SGST with the state government. ಸೊ ಇನ್ ಕೇಸ್ ಆಫ್ ನನ್ನ ಹತ್ರ ಯಾವುದೋ ಒಂದು ಏನಿದೆ ಪ್ರಾಡಕ್ಟ್ ಇದೆ, ಈ ಪ್ರಾಡಕ್ಟನ್ನು ನಾನು ಸೇಲ್ ಮಾಡ್ತಾ ಇದ್ದೀನಿ ಅಂದ್ಕೊಂಡು ಸೇಲ್ ಮಾಡಿದಾಗ ಏನು ಮಾಡ್ತೀವಿ, ಕಸ್ಟಮರ್ ಹತ್ರ ನಾನು ಏನು ಮಾಡ್ತೀನಿ, ಟ್ಯಾಕ್ಸನ್ನು ನಾನು ಕಲೆಕ್ಟ್ ಮಾಡ್ಕೊತೀನಿ. ಈ ಟ್ಯಾಕ್ಸ್ ಏನಾಗಿರುತ್ತೆ, ನನ್ನ ಕಸ್ಟಮರು ವಿತಿನ್ ಈ ಸ್ಟೇಟ್ ಒಳಗಡೆ ಇದ್ದಾರೆ, ಕರ್ನಾಟಕ ಸ್ಟೇಟ್ ಒಳಗಡೆ ಇದ್ದಾರೆ. ಸೊ ಇದು ಎಲ್ಲಿಗೆ ಬರುತ್ತೆ, ಅಲ್ಲಿಗೆ ಇಂಟ್ರಾ ಸ್ಟೇಟ್ ಟ್ರಾನ್ಸಾಕ್ಷನ್ ಆಯಿತು ಇಲ್ಲಿ. ಸೊ ಇಂಟ್ರಾ ಸ್ಟೇಟ್ ಆಗ್ತಾ ಇದ್ದಂಗೆ ನಾನು 2 ಟೈಪ್ಸ್ ಆಫ್ ಟ್ಯಾಕ್ಸನ್ನ ಇಲ್ಲಿ ಕಲೆಕ್ಟ್ ಮಾಡ್ತೀನಿ. ಯಾವುದ್ಯಾವ್ದು ಮಾಡ್ತೀನಿ, CGST ಮಾಡ್ತೀನಿ. CGST ಅಂತಂದರೆ ಸೆಂಟ್ರಲ್ GST, ಹಾಗೆಯೇ ಸ್ಟೇಟ್ GST ಎರಡನ್ನೂ ಸಹ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ನಾನು ಏನು CGST ಕಲೆಕ್ಟ್ ಮಾಡಿರ್ತೀನೋ ಅದನ್ನು ನಾನು ಸೆಂಟ್ರಲ್ ಗೌರ್ಮೆಂಟ್ಗೆ ಡೆಪಾಸಿಟ್ ಮಾಡ್ತೀನಿ. ಹಾಗೆಯೇ SGST ಅಂತ ನಾನು ಏನು ಕಲೆಕ್ಟ್ ಮಾಡಿರ್ತೀನೋ ಅದನ್ನು ನಾನು ಸ್ಟೇಟ್ ಗೌರ್ಮೆಂಟ್ಗೆ ಏನು ಮಾಡ್ತೀನಿ, ಡೆಪಾಸಿಟ್ ಮಾಡ್ತೀನಿ. ಇನ್ ಜನರಲ್ ಆಗಿ ಹೇಳ್ಬೇಕಾದ್ರೆ ದ ಟ್ಯಾಕ್ಸ್ ಕಲೆಕ್ಟೆಡ್ ಆನ್ ದ ಇಂಟ್ರಾ ಸ್ಟೇಟ್ ಮೂವ್ಮೆಂಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇಸ್ ಟು ಬಿ ಶೇರ್ಡ್ ಈಕ್ವಲಿ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ದ ಸ್ಟೇಟ್ ಗೌರ್ಮೆಂಟ್. ಸೊ ಇನ್ ಜನರಲ್ ಆಗಿ ಟ್ಯಾಕ್ಸ್ ಏನು ನಾವು ಇಂಟ್ರಾ ಸ್ಟೇಟಲ್ಲಿ ಮೂವ್ಮೆಂಟ್ ಅಥವಾ ಗೂಡ್ಸದ್ದು ಸರ್ವಿಸದ್ದು ಏನು ಟ್ಯಾಕ್ಸನ್ನು ನಾವು ಕಲೆಕ್ಟ್ ಮಾಡ್ತೀವಿ ಇಂಟ್ರಾ ಸ್ಟೇಟ್ ಟ್ರಾನ್ಸಾಕ್ಷನಲ್ಲಿ, ಸೊ ಇಲ್ಲಿ ಕಲೆಕ್ಟ್ ಮಾಡೋ ಅಂಥ ಟ್ಯಾಕ್ಸನ್ನು ನಾನು ಈಕ್ವಲ್ ಆಗಿ ಡಿವೈಡ್ ಮಾಡಿ ಏನು ಮಾಡ್ತೀನಿ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟು ಎರಡಕ್ಕೂ ಸಹ ಡೆಪಾಸಿಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಇಫ್ ದ ರೇಟ್ ಆಫ್ GST 18% ಇದ್ದರೆ, ಸೊ ನಾನು ಕಲೆಕ್ಟ್ ಮಾಡ್ತಾ ಇರೋಂಥ GST 18% ಇದ್ದರೆ ನೋಡಿ, ಇಂಟ್ರಾ ಸ್ಟೇಟಿಗೆ ನೆನ್ಪಿಟ್ಕೋಬೇಕು. ಸೊ ದೆನ್ ಇಂಟ್ರಾ ಸ್ಟೇಟ್ ಅಂದ ತಕ್ಷಣ ಯಾವುದ್ಯಾವುದು ಕಲೆಕ್ಟ್ ಮಾಡ್ತಾ ಇದ್ದೀನಿ, CGST ಕಲೆಕ್ಟ್ ಮಾಡ್ತಾ ಇದ್ದೀನಿ ಮತ್ತು SGSTನ ಕಲೆಕ್ಟ್ ಎರಡನ್ನೂ ಸಹ ನಾನು ಏನು ಮಾಡಬೇಕು, ಈಕ್ವಲ್ ಆಗಿ ಕಲೆಕ್ಟ್ ಮಾಡಬೇಕು. ಅಂತಂದರೆ 18% ಡಿವೈಡೆಡ್ ಬೈ 2 ಮಾಡಿದಾಗ ಏನು ಬರುತ್ತೆ, 9% ಬರುತ್ತೆ. ಸೊ 9% ಸೆಂಟ್ರಲ್ GST ಅಂತಲೂ ಮತ್ತು 9% ನಾನು ಸ್ಟೇಟ್ GST ಅಂತ ಕಲೆಕ್ಟ್ ಮಾಡಿ ಅದೆರಡನ್ನೂ ಸಹ ಕರೆಸ್ಪಾಂಡಿಂಗ್ ಸೆಂಟ್ರಲ್ಲು ಮತ್ತು ಸ್ಟೇಟ್ ಗೌರ್ಮೆಂಟ್ಗೆ ನಾವೇನು ಮಾಡ್ತೀವಿ, ಇದನ್ನು ಡೆಪಾಸಿಟ್ ಮಾಡ್ತೀವಿ. ಇಲ್ಲಿ ಏನಾಗುತ್ತೆ ಅಂತಂದರೆ IGST 0 ಇರುತ್ತೆ. ಇಲ್ಲಿ ಇಂಟ್ರಾ ಸ್ಟೇಟಲ್ಲಿ IGST ಬರೋದೇ ಇಲ್ಲ, ಇಂಟಿಗ್ರೇಟೆಡ್ GST ಬರೋದಿಲ್ಲ ಇಲ್ಲಿ. ಸೊ ನೆಕ್ಸ್ಟ್ ಸೆಕೆಂಡ್ ಕೇಸ್ ನೋಡೋಣ. ಇನ್ ಕೇಸ್ ಆಫ್ ಇಂಟರ್ ಸ್ಟೇಟ್ ಮೂವ್ಮೆಂಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ದ ಸೇಲರ್ ಕಲೆಕ್ಟ್ಸ್ IGST ಫ್ರಮ್ ದ ಬೈಯರ್ ಆ್ಯಂಡ್ ಡೆಪಾಸಿಟೆಡ್ ಇಟ್ ವಿತ್ ದ ಸೆಂಟ್ರಲ್ ಗೌರ್ಮೆಂಟ್. ಇವಾಗ ನಾನು ಸೇಲ್ ಮಾಡ್ತಾ ಇರೋದು ಯಾವುದೋ ಒಂದು ಪಕ್ಕದಲ್ಲಿರೋಂಥ ತಮಿಳ್ನಾಡಿಗೆ ನಾನು ಸೇಲ್ ಮಾಡ್ತಾ ಇದ್ದೀನಿ ಅಂತಂದಾಗ ಇದೇನಾಗುತ್ತೆ, ಯಾವುದ್ರ ಕೆಳಗಡೆ ಬರುತ್ತೆ, ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ ಕೆಳಗಡೆ ಬರುತ್ತೆ. ಸೊ ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ ಅಂದ ತಕ್ಷಣ ನಾನು ಕಲೆಕ್ಟ್ ಮಾಡ್ತಾ ಇರೋಂಥ ಟ್ಯಾಕ್ಸ್ ಯಾವ ಥರ ಇರುತ್ತೆ, ಯಾವುದಕ್ಕಾಗಿರುತ್ತೆ, IGST ಆಗಿರುತ್ತೆ. IGST ಅಂತಂದ್ರೆ ಏನು, ಸೆಂಟ್ರಲ್ ಗೌರ್ಮೆಂಟ್ಗೆ ನಾನು ಏನು ಮಾಡಬೇಕು, ಡೆಪಾಸಿಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನಾನು ಇಲ್ಲಿ GST 18% ಇದ್ದಾಗ ಸೊ ನಾನು ಕಲೆಕ್ಟ್ ಮಾಡ್ತಾ ಇರೋಂಥ ಟ್ಯಾಕ್ಸ್ ಏನಾಗಿರುತ್ತೆ ಅಲ್ಲ, IGST ಆಗಿರುತ್ತೆ. IGST ಎಷ್ಟು, 18%. ಇಲ್ಲಿ ಸ್ಟೇಟ್ ಏನಿರುತ್ತೆ GST ಏನಿರುತ್ತೆ ಅಂದರೆ SGST ಮತ್ತು CGST ಏನಿರುತ್ತೆ ಅದೆರಡೂ ಸಹ ಏನಾಗುತ್ತೆ, ನಿಲ್ಲಾಗುತ್ತೆ, ಅಂದರೆ 0 ಇರುತ್ತೆ ಇಲ್ಲಿ. ಸೊ ನಾನು ಏನು ಇಂಟರ್ ಸ್ಟೇಟಲ್ಲಿ ಕಲೆಕ್ಟ್ ಮಾಡ್ತೀನಿ ಅದು ಫುಲ್ಲು ಏನಾಗುತ್ತೆ, ಅದು IGST ಕೆಳಗಡೆ ಬರುತ್ತೆ ನಮ್ಮದು. ಸೊ ನೆಕ್ಸ್ಟ್ ಅಟ್ ಪ್ರೆಸೆಂಟ್, ಇವತ್ತು ಪ್ರೆಸೆಂಟಲ್ಲಿ GSTಯಲ್ಲಿ ಯಾವ್ಯಾವ ಥರ ಟೈಪ್ಸ್ಗಳಿದೆ ಅಂತಂದರೆ ಅಂದರೆ ನಾವು ಕಲೆಕ್ಟ್ ಮಾಡ್ತಾ ಇರೋಂಥ ಟ್ಯಾಕ್ಸ್ಗಳು 0%, 5%, 12, 18 ಆ್ಯಂಡ್ 28% ಅಂತ ಕ್ಯಾಟಗರಿಗಳಿದೆ. ಆನ್ ಎಸೆನ್ಷಿಯಲ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ದ ರೇಟ್ ಆಫ್ GST ಇಸ್ ಲೆಸ್ ಆ್ಯಂಡ್ ಆನ್ ಲಕ್ಸುರಿ ಗೂಡ್ಸ್ ಸರ್ವಿಸಸ್ ದ ರೇಟ್ ಆಫ್ GST ಇಸ್ ಮೋರ್. ಸೊ ನನಗೆ ಬೇಕಾಗಿರೋ ಎಸೆನ್ಷಿಯಲ್ ಥಿಂಗ್ಸ್ ಏನಿರುತ್ತೆ, ಗೂಡ್ಸ್ ಅಥವಾ ಸರ್ವಿಸಸ್ಗೆ ಏನಿರುತ್ತೆ ಅದಕ್ಕೆ ಏನಾಗಿರುತ್ತೆ, ಗೌರ್ಮೆಂಟ್ ಏನು ಮಾಡಿರುತ್ತೆ, ಕಡಿಮೆ ಟ್ಯಾಕ್ಸ್ ಆಗಿರುತ್ತೆ. ಬಟ್ ಯಾವುದೋ ಒಂದು ನನಗೆ ಎಸೆನ್ಷಿಯಲ್ ಅಲ್ಲ, ಬಟ್ ನಾನು ಲಕ್ಸುರಿಗೆ ನಾನು ತೊಗೊತೀನಲ್ಲ, ಫಾರ್ ಎಕ್ಸಾಂಪಲ್ ಕಾರ್ ಇರ್ಬೋದು ಅಲ್ವಾ, ಒಂದು ಹೋಟ್ಲು ಇರ್ಬೋದು, ಇಲ್ಲಲ್ಲೇ ಏನಾಗುತ್ತೆ ಅಂತಂದರೆ ಸೊ ಈ GST ಏನಾಗಿರುತ್ತೆ, ಜಾಸ್ತಿ GSTಗೆ ಬರುತ್ತೆ. ಯಾಕೆ ಅಂತಂದರೆ ಇದು ನಮ್ಮ ಲಕ್ಸುರಿಗೋಸ್ಕರ ಅಲ್ವಾ ನಾವು ಖರ್ಚು ಮಾಡ್ತಾ ಇರ್ತೀವಿ, ಅದಕ್ಕೋಸ್ಕರ. ಇನ್ನು ನೆಕ್ಸ್ಟು ಎಲೆಕ್ಟ್ರಿಸಿಟಿ, ಪೆಟ್ರೋಲಿಯಂ ಪ್ರಾಡಕ್ಟ್ ತೊಗೊಂಡ್ರೆ, ಆಲ್ಕೋಹಾಲಿಕ್ ಡ್ರಿಂಕ್ಸ್, ಸ್ಟ್ಯಾಂಪ್ ಡ್ಯೂಟೀಸ್, ಸೊ ಇದೆಲ್ಲ ತೊಗೊಂಡಾಗ ಏನಾಗುತ್ತೆ ಅಂದರೆ ಸೆಂಟ್ರಲ್ ಗೌರ್ಮೆಂಟು ಮತ್ತು ಇಂಡಿವಿಜುವಲ್ ಸ್ಟೇಟ್ ಗೌರ್ಮೆಂಟ್ ಎರಡೂ ಸಹ ಸಪ್ರೇಟಾಗಿ ಅವ್ರದ್ದೇ ಒಂದು ಇದರಲ್ಲಿ ಹಾಕ್ತಾರೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಪೆಟ್ರೋಲು ಇವಾಗ ನಮ್ಮ ಸ್ಟೇಟಲ್ಲೇ ಬೇರೆ ಇರುತ್ತೆ ರೇಟು, ಬೇರೆ ಸ್ಟೇಟಲ್ಲೇ ಬೇರೆ ಇರುತ್ತೆ ರೇಟ್. ಯಾಕೆ ಅಂತಂದರೆ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಹಾಕೋಂಥ ಟ್ಯಾಕ್ಸ್ ಜೊತೆಗೆ ಸ್ಟೇಟ್ ಗೌರ್ಮೆಂಟು ಸಹ ಟ್ಯಾಕ್ಸ್ ಹಾಕ್ತಾ ಇರುತ್ತೆ ಇಲ್ಲಿ. ಸೊ ಇಲ್ಲಿ ಯಾವುದೇ ರೀತಿಯ ಕಂಟ್ರೋಲ್, ಸ್ಟೇಟ್ ಗೌರ್ಮೆಂಟ್ ಅವ್ರು ಬೇಕಾಗಿರೋ ಅಷ್ಟು ಟ್ಯಾಕ್ಸ್ ಹಾಕ್ತಾ ಇರ್ತಾರೆ ಇಲ್ಲಿ. ಸೊ ಸೆಂಟ್ರಲ್ ಗೌರ್ಮೆಂಟು ಅವ್ರದ್ದೇ ಟ್ಯಾಕ್ಸ್ ಹಾಕಿರ್ತಾರೆ, ಅದು ಸ್ಟೇಟ್ ಮೇಲೆ ಅವರು ಸಹ ಡಿಪೆಂಡ್ ಮಾಡ್ಕೊಂಡಿರ್ತಾರೆ. ಸೊ ಈ ಥರ ಏನಾಗುತ್ತೆ, ಎಲೆಕ್ಟ್ರಿಸಿಟಿ, ಪೆಟ್ರೋಲಿಯಂ ಪ್ರಾಡಕ್ಟು, ಆಲ್ಕೋಹಾಲಿಕ್ ಡ್ರಿಂಕ್ಸು ಮತ್ತು ಸ್ಟ್ಯಾಂಪ್ ಡ್ಯೂಟೀಸಿಗೆಲ್ಲ ಸಹ ಸಪ್ರೇಟಾಗಿ ಏನಾಗಿರುತ್ತೆ ಅಲ್ಲಿ ಟ್ಯಾಕ್ಸನ್ನು ಪೇ ಆಗ್ತಾ ಇರ್ತಾರೆ. ಸೊ ಇನ್ನು ನೆಕ್ಸ್ಟ್ ಹೋಗೋಣ. ಇಷ್ಟು ಬೇಸಿಕ್ ಕಾನ್ಸೆಪ್ಟ್. ಈ ಬೇಸಿಕ್ ಕಾನ್ಸೆಪ್ಟ್ ಆದಮೇಲೆ ಇವಾಗ ಎಕ್ಸಸೈಸ್ಗೆ ಹೋಗೋಣ. ಎಕ್ಸಸೈಸ್ ನಂಬರ್ 1ನಲ್ಲಿ ನಾನು ಇಲ್ಲಿ ಏನು ಮಾಡ್ತೀನಿ, ಮಲ್ಟಿಪಲ್ ಚಾಯ್ಸ್ ಟೈಪ್ ಕ್ವಶನ್ಸನ್ನು ಮಾತ್ರ ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ, ದ ಮಾರ್ಕೆಟ್ ಪ್ರೈಸ್ ಆಫ್ ಎನ್ ಆರ್ಟಿಕಲ್ ಈಸ್ 1500 rupees ಆ್ಯಂಡ್ ಡಿಸ್ಕೌಂಟ್ ಆನ್ ಇಟ್ ಈಸ್ 20%. ಹೌ ಮಚ್ ಮನಿ ವಿಲ್ ಬಿ ಪೇಯ್ಡ್ ಫಾರ್ ದಿಸ್ ಆರ್ಟಿಕಲ್ ಇಫ್ ರೇಟ್ ಆಫ್ GST ಈಸ್ 18%. ಸೊ ಇಲ್ಲಿ ಒಂದು ಆರ್ಟಿಕಲ್ ತೊಗೊಂಡು ಅದರದ್ದು ಮಾರ್ಕೆಟ್ ಪ್ರೈಸ್ ಇದೆ.
ಸೊ ಮಾರ್ಕೆಟ್ ಪ್ರೈಸ್ ಎಲ್ಲ ಬರ್ಕೊಂಡು ಹೋಗೋಣ. ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಅಂತಂದರೆ ನೋಡಿ, ಸೊ ರುಪೀಸ್ 1500 ರೂಪೀಸ್ ಇದೆ ಅಲ್ವಾ. ಸೊ ನೆಕ್ಸ್ಟ್ ಡಿಸ್ಕೌಂಟ್ ಎಷ್ಟು, 20% ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಮಾರ್ಕೆಟ್ ಪ್ರೈಸ್ ಮೇಲೆ. ಸೊ ಡಿಸ್ಕೌಂಟ್ ಕೊಟ್ಟ ಮೇಲೆ ಏನು ಉಳ್ಕೊಳ್ಳುತ್ತೆ ನಮಗೆ, ಇವಾಗ 100, ಸೊ ಏನು ಮಾರ್ಕೆಟ್ ಪ್ರೈಸ್ ಇದೆ ಅದನ್ನು 100 ಅಂತ ತೊಗೊಂಡ್ರೆ ಅದರಲ್ಲಿ 20% ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಸೊ ಉಳ್ಕೊಳ್ಳೋದು ಎಷ್ಟು, 80%ಗೆ ನಾವೇನು ಮಾಡಬೇಕು, ಟ್ಯಾಕ್ಸ್ ಪೇ ಮಾಡಬೇಕಲ್ವಾ. ಸೊ ಏನು ಉಳ್ಕೊಂತು 80% ಅದನ್ನು ಡಿಸ್ಕೌಂಟೆಡ್ ವ್ಯಾಲ್ಯೂ ಅಂತ ಕರೀತಾರೆ. ಏನಂತ ಕರೀತಾರೆ, ಡಿಸ್ಕೌಂಟೆಡ್ ವ್ಯಾಲ್ಯೂ ಅಂತ. ಓಕೆ, ಸೊ ಡಿಸ್ಕೌಂಟೆಡ್ ವ್ಯಾಲ್ಯೂ ನೋಡಿ, ಡಿಸ್ಕೌಂಟೆಡ್ ವ್ಯಾಲ್ಯೂ ಅಂತ ಕರೀತಾರೆ. ನಾನು ಇಲ್ಲೇನು ತೊಗೊತೀನಿ, ಡಿ ವಿ ಅಂತ ತೊಗೊತಾ ಇದ್ದೀನಿ. ಸೊ ಡಿಸ್ಕೌಂಟೆಡ್ ವ್ಯಾಲ್ಯೂ ಎಷ್ಟು, 80%ಗೆ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಿಲ್ಲ. ಸೊ 80% ಅಂತಂದರೆ 80/100 ಇಂಟು ರುಪೀಸ್ ಎಷ್ಟಕ್ಕೆ, 1500 ರೂಪೀಸ್ ಮಾಡ್ಕೋಬೇಕು. ಸೊ 2020 ಕ್ಯಾನ್ಸಲ್ ಆಯಿತು. ಸೊ ನೆಕ್ಸ್ಟ್ ಏನು ಬರುತ್ತೆ ನಮಗೆ ಇಲ್ಲಿ, 8 5 40, 40ಗೆ 0 4, 8 1 8, ಅಲ್ಲಿಗೆ 20, ಸೊ 0. ಈ 1200 ಏನಿದೆ ಇದು ಡಿಸ್ಕೌಂಟೆಡ್ ವ್ಯಾಲ್ಯೂ ಅಂತಂದರೆ ಡಿಸ್ಕೌಂಟ್ 20% ಕೊಟ್ಟ ಮೇಲೆ ಸೊ ಯಾವ ಅಮೌಂಟು ನಾವು ಪೇ ಮಾಡಬೇಕಾಗಿರುತ್ತೆ ಅದು. ನೆಕ್ಸ್ಟ್ ಏನು ಮಾಡಬೇಕು, ಇವಾಗ ಇದಕ್ಕೆ ಜಿ ಎಸ್ ಟಿನ ಹಾಕಬೇಕು. ಇವಾಗ ನಾನು ಯಾವುದೇ ಒಂದು ಆರ್ಟಿಕಲ್ಸನ್ನು ನಾನು ತೊಗೋಬೇಕು ಅಂತಂದರೆ ನಾನು ಆರ್ಟಿಕಲ್ ಏನು ಡಿಸ್ಕೌಂಟ್ ಕೊಟ್ಟಿರ್ತಾರೆ ಆ ಪ್ರೈಸ್ ಜೊತೆಗೆ ನಾನು ಅದಕ್ಕೆ ಟ್ಯಾಕ್ಸ್ ಜಿ ಎಸ್ ಟಿ ಪೇ ಮಾಡಬೇಕಲ್ವ. ಇಲ್ಲಿ ಜಿ ಎಸ್ ಟಿ ಎಷ್ಟು, 18%. ಸೊ ಇಲ್ಲಿ ಏನೂ ಮೆನ್ಷನ್ ಮಾಡಿಲ್ಲ ಅಂತಂದರೆ ಒಂದು ನೆನ್ಪಿಟ್ಕೋಬೇಕು, ಇಲ್ಲಿ ಹಾಕಿರೋ ಅಂತ ಓಕೆ ಯಾವ ಟ್ರಾನ್ಸಾಕ್ಷನ್ ನಡೀತಾ ಇದೆ ಇಲ್ಲಿ, ಸೊ ಇಂಟ್ರಾ ಸ್ಟೇಟ್ ಟ್ರಾನ್ಸಾಕ್ಷನ್ ನಡೀತಾ ಇದೆ. ಸೊ ಇಂಟ್ರಾ ಸ್ಟೇಟ್ ಅಂದ ತಕ್ಷಣ ಏನು ಬರುತ್ತೆ, ಸಿ ಜಿ ಎಸ್ ಟಿ ಬರುತ್ತೆ ಮತ್ತು ಎಸ್ ಜಿ ಎಸ್ ಟಿ ಬರುತ್ತೆ. ಸೊ ಇಲ್ಲಿ ನಾವು ಮಲ್ಟಿಪಲ್ ಚಾಯ್ಸಿಗೆ ಎರಡನ್ನೂ ಸಹ ಸಪ್ರೇಟಾಗಿ ತೊಗೊಳ್ಳಲ್ಲ. 9 ಇವಾಗ ಫಾರ್ ಎಕ್ಸಾಂಪಲ್ 18% ಅಂದರೆ 9 ಸಿ ಜಿ ಎಸ್ ಟಿ ಆಗಿರುತ್ತೆ, 9 ಏನಾಗಿರುತ್ತೆ ಎಸ್ ಜಿ ಎಸ್ ಟಿ ಆಗಿರುತ್ತೆ. ನಾನು ಟೋಟಲಾಗಿ ಹಾಗೇನೆ ಕ್ಯಾಲ್ಕುಲೇಷನ್ ಮಾಡ್ಕೊತೀನಿ 18%ಗೆ. ಸೊ 18% ಅಂತಂದರೆ 18/100 ನೋಡಿ. ಸೊ ಇನ್ನು ನೆಕ್ಸ್ಟು ನಾನು ಯಾವುದಕ್ಕೆ ಯಾವ ಅಮೌಂಟಿಗೆ ಜಿ ಎಸ್ ಟಿ ಪೇ ಮಾಡಬೇಕು ಅಂತಂದರೆ ನಾನು ಡಿಸ್ಕೌಂಟೆಡ್ ವ್ಯಾಲ್ಯೂ ಅಮೌಂಟ್ಗೆ ನಾನು ಪೇ ಮಾಡಬೇಕು ಜಿ ಎಸ್ ಟಿನ. ಅಂದರೆ ಡಿಸ್ಕೌಂಟ್ ಕೊಟ್ಟ ಮೇಲೆ ಏನು ಉಳ್ಕೊಳ್ಳುತ್ತೆ ನಮಗೆ ಆ ಅಮೌಂಟಿಗೆ ನಾನು ಏನು ಮಾಡಬೇಕು, ಇಲ್ಲಿ ಜಿ ಎಸ್ ಟಿನ ಪೇ ಮಾಡಬೇಕು. ಸೊ ನಾನು ಇಲ್ಲಿ ತೊಗೊತೀನಿ, ಏನು ತೊಗೋಬೇಕಾದ್ರೆ 1200 ರೂಪೀಸನ್ನ ತೊಗೋಬೇಕು ನಾನು. ಅದಕ್ಕೆ 18% ಪೇ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ 2 ಹೋಗುತ್ತೆ. ಸೊ 12 8 ಎಷ್ಟು, 96, 96ಗೆ 6 9, ಸೊ 12 1 12. ಸೊ ಇಲ್ಲಿ ಸೇರ್ಕೊಂಡಾಗ ಏನಾಯಿತು 21. ಸೊ ಎಷ್ಟು ರೂಪೀಸ್ ಬರುತ್ತೆ, ಟ್ಯಾಕ್ಸ್ ಎಷ್ಟು 260. ಹಾಗಾದರೆ ಟೋಟಲ್ ಆಗಿ ಎಷ್ಟು ಅಮೌಂಟ್ ಪೇ ಮಾಡ್ತಾ ಇದ್ದೀವಿ ನಾವು. ಸೊ ಅಮೌಂಟ್ ಎಷ್ಟು ಪೇ ಮಾಡಬೇಕು ಅಂತಂದರೆ ನೋಡಿ, ಸೊ ಅಮೌಂಟು ಸೊ 1200 ಆರ್ಟಿಕಲ್ ಪ್ರೈಸು ಪ್ಲಸ್ ಅದ್ರ ಜೊತೆಗೆ ನಾವೇನು ಪೇ ಮಾಡಬೇಕು, ಜಿ ಎಸ್ ಟಿನೂ ಸಹ ಪೇ ಮಾಡಬೇಕು ಅಂತಂದರೆ ಅಲ್ಲಿಗೆ ಎಷ್ಟು ಬರುತ್ತೆ, ಸೊ ರುಪೀಸ್ 1416 ಬರುತ್ತೆ. ಸೊ 1416 ಅಂತಂದರೆ ನೋಡಿ ಸೆಕೆಂಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆಪ್ಷನ್. ಇಲ್ಲಿ ನೆಕ್ಸ್ಟ್ ಬಿ ಕ್ವಶನ್ ನೋಡೋಣ. ದ ಫಾಲೋವಿಂಗ್ ಬಿಲ್ ಶೋಸ್ ದ ಜಿ ಎಸ್ ಟಿ ರೇಟ್ಸ್ ಆ್ಯಂಡ್ ದ ಮಾರ್ಕೆಟ್ ಪ್ರೈಸ್ ಆಫ್ ಆರ್ಟಿಕಲ್ಸ್ ಎ ಆ್ಯಂಡ್ ಬಿ. ಸೊ ಎ ಮತ್ತು ಬಿ ಎರಡು ಆರ್ಟಿಕಲ್ಸದು ಮಾರ್ಕೆಟ್ ಪ್ರೈಸು ಮತ್ತು ಅದರದ್ದು ಜಿ ಎಸ್ ಟಿ ಎರಡೂ ಸಹ ಕೊಟ್ಟಿದ್ದಾರೆ ಅವರು. ನಾವೇನು ಮಾಡಬೇಕು, ಟೋಟಲ್ ಅಮೌಂಟ್ ಟು ಬಿ ಪೇಯ್ಡ್ ಫಾರ್ ದ ಅಬೋವ್ ಬಿಲ್. ಆ ಬಿಲ್ಲಲ್ಲಿ ಟೋಟಲ್ ಅಮೌಂಟು ಎಷ್ಟು ಪೇ ಮಾಡ್ತೀವಿ ನಾವು ಅಂತ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ಅವ್ರ ಆಪ್ಷನ್ ಅವರೇ ಕೊಟ್ಟಿದ್ದಾರೆ. ಸೊ ಫಸ್ಟ್ ಏನು ಮಾಡೋಣ ಅಂತಂದರೆ ಆರ್ಟಿಕಲ್ ಎ ತೊಗೊಳ್ಳೋಣ ನಾವು. ಸೊ ಆರ್ಟಿಕಲ್ ಎ. ಸೊ ಆರ್ಟಿಕಲ್ ಎ ತೊಗೊಂಡಾಗ ನಾನು ಫಸ್ಟ್ ಮಾರ್ಕೆಟ್ ಪ್ರೈಸ್ ಅವ್ರು ಏನು ಕೊಟ್ಟಿದ್ದಾರೆ, ನಮಗೆ ಮಾರ್ಕೆಟ್ ಪ್ರೈಸ್ ಕೊಟ್ಟಿದ್ದಾರೆ. ಮಾರ್ಕೆಟ್ ಪ್ರೈಸ್ ಎಷ್ಟು ಕೊಟ್ಟಿದ್ದಾರೆ, ರುಪೀಸ್ 1000 ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಜಿ ಎಸ್ ಟಿ ಕೊಟ್ಟಿದ್ದಾರೆ. ಏನೂ ಮೆನ್ಷನ್ ಮಾಡಿಲ್ಲ ಅಂತಂದರೆ ಜಿ ಎಸ್ ಟಿ ಯಾವುದ್ರ ಕೆಳಗಡೆ ಬರುತ್ತೆ ಇದು, ಸೊ ಇದು ಇಂಟ್ರಾ ಸ್ಟೇಟ್ ಆಗಿರುತ್ತೆ, ಇಂಟ್ರಾ ಸ್ಟೇಟ್ ಟ್ರಾನ್ಸಾಕ್ಷನ್ ಆಗಿರುತ್ತೆ. ಸೊ ಇಂಟ್ರಾ ಸ್ಟೇಟ್ ಟ್ರಾನ್ಸಾಕ್ಷನ್ ಅಂದ ತಕ್ಷಣ ನನಗೆ 2 ಟೈಪ್ಸ್ ಬರುತ್ತೆ. ಯಾವುದ್ಯಾವುದು ಅಂತಂದರೆ ಸಿ ಜಿ ಎಸ್ ಟಿ ಮತ್ತು ಇನ್ನೊಂದು ಎಸ್ ಜಿ ಎಸ್ ಟಿ. ಸೊ ಇಲ್ಲಿ 5% ಕೊಟ್ಟಿದ್ದಾರೆ ಅಲ್ವಾ ಟೋಟಲ್ ಜಿ ಎಸ್ ಟಿ. ಅಲ್ಲಿಗೆ ಸಿ ಜಿ ಎಸ್ ಟಿ ಎಷ್ಟಾಗುತ್ತೆ, 2.5% ಆಗುತ್ತೆ. ಹಾಗೇನೆ ಎಸ್ ಜಿ ಎಸ್ ಟಿ ಆಗುತ್ತೆ 2.5% ಆಗುತ್ತೆ. ಟೋಟಲ್ ಆಗಿ 5%. ಸೊ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಇದೆ. ಸೊ ನಾನು ಎಲ್ಲ ಸ್ಟೆಪ್ಪನ್ನು ಸಹ ಸಪ್ರೇಟಾಗಿ ಮಾಡಲ್ಲ. ನಾನೇನು ಮಾಡ್ತೀನಿ ಅಂತಂದರೆ ಟೋಟಲ್ ಆಗಿ 5%ಗೆ ಫೈಂಡ್ ಔಟ್ ಮಾಡ್ಕೊತೀನಿ. ಸೊ 5% ಅಂದ ತಕ್ಷಣ 5/100 ಇಂಟು ಸೊ ಏನು ಮಾರ್ಕೆಟ್ ಪ್ರೈಸ್ ಇದೆ ಆ ಪ್ರೈಸನ್ನು ಬರ್ಕೊಬಿಡ್ತೀನಿ ನಾನು. ರುಪೀಸ್ ಎಷ್ಟು 1000, 2020 ಹೋಯಿತು, ಅಲ್ಲಿಗೆ ಎಷ್ಟು ಬಂತು 50 ರೂಪೀಸ್ ಬಂತು. ಸೊ 50 ರೂಪೀಸ್ ನಾನು ಏನು ಮಾಡ್ತಾಯಿದ್ದೀನಿ, ಟ್ಯಾಕ್ಸನ್ನು ಪೇ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡಿದಾಗ ಇದಕ್ಕೆ ಮಾತ್ರ ಟೋಟಲ್ ತೊಗೊಂಡಾಗ ನಾನು ಎಷ್ಟಾಗುತ್ತೆ ಅಂತಂದರೆ 1000 ರೂಪೀಸು ಆರ್ಟಿಕಲ್ ಪ್ರೈಸ್ ಅದು ಅಲ್ವಾ. ಅದ್ರ ಜೊತೆಗೆ 50 ರೂಪೀಸ್ ಟ್ಯಾಕ್ಸ್ ಪೇ ಮಾಡ್ತಾಯಿದ್ದೀನಿ ಅಂತಂದರೆ ಟೋಟಲ್ ಆಗಿ 1050 ರೂಪೀಸ್ ನಾನು ಏನು ಮಾಡ್ತಾಯಿದ್ದೀನಿ ಇಲ್ಲಿ ಪೇ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಹೋಗೋಣ ಆರ್ಟಿಕಲ್ ಬಿಗೆ ಹೋಗೋಣ ನಾವು. ಸೊ ನೆಕ್ಸ್ಟ್ ಆರ್ಟಿಕಲ್ ಬಿಗೆ ಹೋದಾಗ ಸೊ ಏನು ಆರ್ಟಿಕಲ್ ಬಿಯಲ್ಲಿ ಏನು ಮಾರ್ಕೆಟ್ ಪ್ರೈಸ್ ಏನಿದೆ, ಸೊ ಮಾರ್ಕೆಟ್ ಪ್ರೈಸ್ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ ರುಪೀಸ್ 2000 ಕೊಟ್ಟಿದ್ದಾರೆ ಅಲ್ವಾ. ಸೊ ನೋಡಿ ರುಪೀಸ್ 2000 ಜೊತೆಗೆ 12% ಟ್ಯಾಕ್ಸ್. ಸೊ ಇಲ್ಲಿ ಮಾರ್ಕೆಟ್ ಪ್ರೈಸ್ ಏನಾಗುತ್ತೆ, ರುಪೀಸ್
ಓಕೆ 2000 ಅಂತ ತೊಗೊಳ್ಳೋಣ ನಾವು. ಸೊ ನೆಕ್ಸ್ಟ್ ಹೋಗೋಣ ಜಿ ಎಸ್ ಟಿ ನಿಮ್ಗೆ ಗೊತ್ತೇ ಇದೆ. ಸೊ ಇಲ್ಲಿ ಏನಾಗುತ್ತೆ, ಏನು ಮೆನ್ಷನ್ ಮಾಡಿಲ್ಲ ಅಂದರೆ ಇಂಟ್ರೆಸ್ಟ್ ರೇಟ್ ಸೇಮ್, ಎರಡೂ ಸಹ ಒಂದೇ ಬಿಲ್ ಅಲ್ವಾ. ಸೊ ಇಲ್ಲೂ ಸಹ ಸಿ ಜಿ ಎಸ್ ಟಿ ಬರುತ್ತೆ ಮತ್ತು ಎಸ್ ಜಿ ಎಸ್ ಟಿ ಬರುತ್ತೆ. ಸಿ ಜಿ ಎಸ್ ಟಿ ಎರಡೂ ಸಹ ಬರುತ್ತೆ. ಸೊ ಎರಡಕ್ಕೂ ಸಹ ಎಷ್ಟು 12% ಅಂತಂದರೆ 6% ಸಿ ಜಿ ಎಸ್ ಟಿ ಇರುತ್ತೆ, 6% ಎಸ್ ಜಿ ಎಸ್ ಟಿ ಇರುತ್ತೆ. ಸೊ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಓಕೆ ಕ್ಯಾಲ್ಕುಲೇಷನ್ ಯಾವ ಥರ ಮಾಡ್ಕೊತೀನಿ ನಾನು. ಸೊ 12%ಗೆ ಡೈರೆಕ್ಟಾಗಿ ಮಾಡ್ಕೊಬಿಡ್ತೀನಿ. ಸೊ ಜಿ ಎಸ್ ಟಿ 12% ಮಾಡ್ಕೊಂಡಾಗ 12/% ಅಂತ 100 ಹಾಕೋಬೇಕು ಇಂಟು. ಸೊ ಇಲ್ಲೇನು ಹಾಕೋಬೇಕು ನಾವು ಮಾರ್ಕೆಟ್ ಪ್ರೈಸ್ ಅಥವಾ ಪ್ರೈಸ್ ಏನು ಕೊಡ್ತಾ ಇರ್ತೀವಿ ನಾವು ಅದಕ್ಕೆ ಆರ್ಟಿಕಲ್ಸ್ಗೆ ಅದನ್ನು ಹಾಕೋಣ. ಸೊ 2020 ಏನಾಗುತ್ತೆ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಸೊ ನೆಕ್ಸ್ಟ್ ಎಷ್ಟು ಉಳ್ಕೊಂತು ನೋಡೋಣ ಇಲ್ಲಿ. ಸೊ 12 2s ಎಷ್ಟು 240. ಸೊ 12 2s 224 ಬರುತ್ತೆ, ಅಲ್ಲಿಗೆ 240 ರೂಪೀಸ್ ಆಗುತ್ತೆ. ಸೊ ಟ್ಯಾಕ್ಸ್ ಎಷ್ಟು ಬಂತು 240 ರೂಪೀಸ್ ಬಂತು ಅಲ್ವಾ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಇಲ್ಲಿ ಟೋಟಲ್ ಅಮೌಂಟು, ಆ ಬಿಲ್ಲಲ್ಲಿ ಟೋಟಲ್ ಅಮೌಂಟು ಎಷ್ಟು ಪೇ ಮಾಡಿದೆ ಅನ್ನೋದಕ್ಕೆ ಇದ್ರದ್ದು ಟೋಟಲ್ ಎಷ್ಟು ಬಂತು ನಮಗೆ. ಸೊ ಇದ್ರದ್ದು ಟೋಟಲ್ ಎಷ್ಟು ಬಂತು 2240 ರೂಪೀಸ್. ಟೋಟಲ್ ಎಷ್ಟು ಪೇ ಮಾಡಿದೆ ಅನ್ನೋದಕ್ಕೆ 1050 ರೂಪೀಸು. ಓಕೆ ಜೊತೆಗೆ ಸೊ ಪ್ಲಸ್ ಅದ್ರ ಜೊತೆಗೆ 2240 ರೂಪೀಸನ್ನು ಸಹ ಆ್ಯಡ್ ಮಾಡಿದಾಗ ನನಗೆ ಎಷ್ಟು ಬರುತ್ತೆ ಅಲ್ಲಿಗೆ 3290 ರೂಪೀಸ್ ಬರುತ್ತೆ. ಸೊ ಎಷ್ಟೇ ಯಾವ ಆಪ್ಷನು ನೋಡಿ 3290 ಅಂದರೆ ಥರ್ಡ್ ಒನ್. ಓಕೆ ಸೊ ಥರ್ಡ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಹೋಗೋಣ. ಸೊ ನೆಕ್ಸ್ಟ್ ಸಿಯಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಎ ಡೀಲರ್ ಇನ್ ರಾಜಸ್ಥಾನ್ ಸಪ್ಲೈಸ್ ಓಕೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು ಡೀಲರ್ಸ್ ಇನ್ ಪಂಜಾಬ್. ಸೊ ಇಲ್ಲಿ ಗೂಡ್ಸ್ ಎಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ನೋಡಿ, ರಾಜಸ್ಥಾನದಿಂದ ಪಂಜಾಬ್ಗೆ ಹೋಗ್ತಾ ಇದೆ ಅಂತಂದರೆ ಇದು ಯಾವುದ್ರ ಕೆಳಗಡೆ ಬರುತ್ತೆ, ಇಂಟರ್ ಸ್ಟೇಟ್ ಕೆಳಗಡೆ ಬರುತ್ತೆ ಅಲ್ವಾ. ಸೊ ಇಲ್ಲಿ ಬರೋ ಟ್ರಾನ್ಸಾಕ್ಷನ್ ಏನಾಗಿರುತ್ತೆ ಇಂಟರ್ ಸ್ಟೇಟ್. ಸೊ ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ ಆಗಿರುತ್ತೆ. ಸೊ ಇಂಟರ್ ಸ್ಟೇಟ್ ಅಂದ ತಕ್ಷಣವೇ ನಮಗೆ ಯಾವುದ್ರ ಕೆಳಗಡೆ ಬರುತ್ತೆ, ಇದು ಐ ಜಿ ಎಸ್ ಟಿನ ನಾವಿಲ್ಲಿ ಕಲೆಕ್ಟ್ ಮಾಡೋದು, ಐ ಜಿ ಎಸ್ ಟಿ ಬರುತ್ತೆ. ಸೊ ಐ ಜಿ ಎಸ್ ಟಿ ಬಂತು ಅಂತಂದರೆ ಇಂಟರ್ ಸ್ಟೇಟಲ್ಲಿ ಎಸ್ ಜಿ ಎಸ್ ಟಿ ಹಾಗೇ ಸಿ ಜಿ ಎಸ್ ಟಿ ಎರಡೂ ಸಹ ಏನಾಗಿರುತ್ತೆ 0 ಆಗಿರುತ್ತೆ. ಸೊ ನಾವು ಕಲೆಕ್ಟ್ ಮಾಡ್ತಾ ಇರೋ ಟ್ಯಾಕ್ಸ್ ಎಷ್ಟು 28% ಏನು ಕಲೆಕ್ಟ್ ಮಾಡ್ತಾ ಇದ್ದೀವಿ ಆ 28% ಫುಲ್ಲು ಯಾವುದು ಐ ಜಿ ಎಸ್ ಟಿ. ಸೊ ಕ್ವಶನ್ ಕಂಟಿನ್ಯೂ ಮಾಡೋಣ. ಇಫ್ ದ ರೇಟ್ ಆಫ್ ಜಿ ಎಸ್ ಟಿ ಇಸ್ 28%, ದೆನ್ ರೇಟ್ ಆಫ್ ಎಸ್ ಜಿ ಎಸ್ ಟಿ ಇಸ್ ಎಷ್ಟು ರೇಟ್ ಬರುತ್ತೆ 0%. ನಿಲ್ಲ ಅಂತಂದರೆ 0%. ಓಕೆ ಸೊ ನೆಕ್ಸ್ಟ್ ಹೋಗೋಣ ಡಿ. ಸೊ ಡಿ ಅಲ್ಲಿ ಏನು ಕೇಳಿದ್ದಾರೆ, ಇನ್ ಕೇಸ್ ಆಫ್ ಇಂಟರ್ ಸ್ಟೇಟ್. ಓಕೆ ಇಲ್ಲೂ ಇಂಟರ್ ಸ್ಟೇಟ್ ಅಂತ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ನಿಮಗೆ. ಇಂಟರ್ ಸ್ಟೇಟ್ ಅಂದ ತಕ್ಷಣ ಏನು ಬರುತ್ತೆ ಅಂತ ಹೇಳಿದೆ ನಾನು, ಯಾವ್ದು ಬರುತ್ತೆ ಇಲ್ಲಿ ಐ ಜಿ ಎಸ್ ಟಿ ಬರುತ್ತೆ. ಸೊ ನಾವು ಏನು ಕಲೆಕ್ಟ್ ಮಾಡ್ತಾ ಇದ್ದೀವಿ ಜಿ ಎಸ್ ಟಿ ಅದು ಫುಲ್ಲು ಯಾವುದಕ್ಕೆ ಹೋಗಿರುತ್ತೆ ಐ ಜಿ ಎಸ್ ಟಿ ಹೋಗಿರುತ್ತೆ. ಇಲ್ಲಿ ಎಸ್ ಜಿ ಎಸ್ ಟಿ ಮತ್ತು ಸಿ ಜಿ ಎಸ್ ಟಿ ಎರಡೂ ಸಹ ಏನಾಗಿರುತ್ತೆ ಇಲ್ಲಿ 0 ಟ್ಯಾಕ್ಸ್ ಆಗಿರುತ್ತೆ. ಓಕೆ ಸೊ ನೆಕ್ಸ್ಟ್ ಹೋಗೋಣ. ಸೊ ಸೇಲ್ಸ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಇಫ್ ಜಿ ಎಸ್ ಟಿ ಈಸ್ 18%, ದೆನ್ ನಾನು ಕಲೆಕ್ಟ್ ಮಾಡ್ತಾರ ಜಿ ಎಸ್ ಟಿ 18% ಅಂತಂದರೆ ಅಲ್ಲಿಗೆ ಐ ಜಿ ಎಸ್ ಟಿ ಎಷ್ಟಾಗಿರುತ್ತೆ 18% ಆಗಿರುತ್ತೆ. ಸೊ ಅಲ್ಲಿಗೆ ನಮ್ಮ ಆಪ್ಷನ್ ಯಾವುದು 4th ಒನ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ ಸೊ ನೆಕ್ಸ್ಟ್ ಹೋಗೋಣ. ಈ ಲಾಸ್ಟ್ ಒನ್ ಇದು ಮಲ್ಟಿಪಲ್ ಚಾಯ್ಸಲ್ಲಿ ದ ಮಾರ್ಕೆಟ್ ಪ್ರೈಸ್ ಆಫ್ ಆ್ಯನ್ ಆರ್ಟಿಕಲ್ ಇಸ್, ಆರ್ಟಿಕಲ್ದು ಮಾರ್ಕೆಟ್ ಪ್ರೈಸ್ ಕೊಟ್ಟಿದ್ದಾರೆ ಬರ್ಕೋಬೇಡ ನಾವು. ಸೊ ಮಾರ್ಕೆಟ್ ಪ್ರೈಸ್ ಎಷ್ಟು ಕೊಟ್ಟಿದ್ದಾರೆ ₹2000 ಕೊಟ್ಟಿದ್ದಾರೆ. ಓಕೆ ಸೊ ನೆಕ್ಸ್ಟು ದ ಜಿ ಎಸ್ ಟಿ ಆನ್ ದ ಆರ್ಟಿಕಲ್ ಇಸ್ 12%. ಜಿ ಎಸ್ ಟಿ ಎಷ್ಟು 12%. ಸೊ ಇಲ್ಲೂ ಸಹ ಇಂಟರ್ ಸ್ಟೇಟಾ ಇಂಟ್ರಾ ಸ್ಟೇಟಾ ಅಂತ ಮೆನ್ಷನ್ ಮಾಡಿಲ್ಲ, ಅಲ್ಲಿಗೆ ನಾವು ಯಾವುದನ್ನು ತೊಗೋಬೇಕು ಇಂಟ್ರಾ ಸ್ಟೇಟ್ ಅಂತ ತೊಗೋಬೇಕು ನಾವಿಲ್ಲಿ. ಆ್ಯಂಡ್ ಡಿಸ್ಕೌಂಟ್ ಈಸ್ ₹500 ರೂಪೀಸ್ ಡಿಸ್ಕೌಂಟ್ ಅಂತ ಕೊಟ್ಬಿಟ್ಟಿದ್ದಾರೆ ಇಲ್ಲಿ. ದ ಟೋಟಲ್ ಅಮೌಂಟ್ ಟು ಬಿ ಪೇಯ್ಡ್. ಹಾಗಾದರೆ ಟೋಟಲ್ ಅಮೌಂಟು ಎಷ್ಟು ಪೇ ಮಾಡಬೇಕು ಆ ಆರ್ಟಿಕಲ್ನ ಬೈ ಮಾಡಬೇಕು ಅಂತಂದರೆ ನಾವು ಎಷ್ಟು ಪೇ ಮಾಡಬೇಕು ಅಂತ ನೋಡೋಣ. ಸೊ ಡಿಸ್ಕೌಂಟ್ ಎಷ್ಟಾಗುತ್ತೆ ಇದಕ್ಕೆ ₹500 ರೂಪೀಸ್ ಏನಾಗಿದೆ ಇಲ್ಲಿ ಡಿಸ್ಕೌಂಟ್ ಇದೆ. ಡಿಸ್ಕೌಂಟ್ ಅಂದ ತಕ್ಷಣ ಏನು ಮಾಡಬೇಕು ನಾವು ಲೆಸ್ ಮಾಡಬೇಕು. ಸೊ ಲೆಸ್ ಮಾಡಿದಾಗ ಏನು ಬರುತ್ತೆ ಅದನ್ನು ಏನಂತ ಕರಿತೀವಿ ಸೇಲಿಂಗ್ ಪ್ರೈಸ್ ಅಂತಾದರೂ ತೊಗೋಬೋದು ಅಥವಾ ಡಿಸ್ಕೌಂಟೆಡ್ ವ್ಯಾಲ್ಯೂ ಅಂತಾದರೂ ತೊಗೋಬೋದು ನೀವು. ಸೊ ಇಲ್ಲಿ ಸೇಲಿಂಗ್ ಪ್ರೈಸ್ ಎಷ್ಟು ಬರುತ್ತೆ ನಾನು ಲೆಸ್ ಮಾಡಿದಾಗ 1500 ರೂಪೀಸಿಗೆ ಸೇಲ್ ಮಾಡ್ತಾ ಇರೋದು. ಓಕೆ ಆರ್ಟಿಕಲ್ಸನ್ನು. ಸೊ ನೆಕ್ಸ್ಟ್ ಹೋಗೋಣ. ಇವಾಗ ಜಿ ಎಸ್ ಟಿ ಓಕೆ ಈ ಜಿ ಎಸ್ ಟಿ ಅಂತ ಇಲ್ಲೇನು ಮೆನ್ಷನ್ ಮಾಡಿಲ್ಲ ಅಂತಂದರೆ ಆಲ್ರೆಡಿ ಹೇಳಿದೆ ಇಂಟ್ರಾ ಸ್ಟೇಟ್ ತೊಗೊತಾ ಇದ್ದೀನಿ. ಸೊ ಇಲ್ಲೇನು ಬರುತ್ತೆ ಸಿ ಜಿ ಎಸ್ ಟಿ ಬರುತ್ತೆ, ಜೊತೆಗೆ ಏನು ಬರುತ್ತೆ ಇಲ್ಲಿ ಎಸ್ ಜಿ ಎಸ್ ಟಿ ಬರುತ್ತೆ. ಓಕೆ ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಇಲ್ಲಿ 12% ಅಂತಂದರೆ ಇದು 6% ಆಗುತ್ತೆ, ಇದು ಸಹ 6% ಆಗುತ್ತೆ. ಸೊ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರೋದ್ರಿಂದ ನಾನು ಸಪ್ರೇಟಾಗಿ ಏನು ಕ್ಯಾಲ್ಕುಲೇಷನ್ ಮಾಡಲ್ಲ. ಟೋಟಲಾಗಿ ಏನು ಮಾಡ್ತೀನಿ ಅಂತಂದರೆ 12% ಇದೆ ಅಲ್ವಾ, ಆ 12%ಗೆ ಟ್ಯಾಕ್ಸನ್ನು ನಾನು ಫೈಂಡ್ ಔಟ್ ಮಾಡ್ಕೊತೀನಿ. ಸೊ 12% ಅಂದರೆ 12/100 ಇಂಟು ಇಲ್ಲೇನು ಹಾಕೋಬೇಕು ಸೇಲಿಂಗ್ ಪ್ರೈಸ್ ಅಥವಾ
ಓಕೆ, ಏನು ಡಿಸ್ಕೌಂಟೆಡ್ ವ್ಯಾಲ್ಯೂ ಇರುತ್ತೆ ನಮಗೆ ಅದನ್ನು ಹಾಕೋಬೇಕು. ಸೊ ₹1,500. ಸೊ ಇದಕ್ಕೆ ತಾನೇ ನಾವು ಟ್ಯಾಕ್ಸ್ ಪೇ, ನಾವು ಬೈ ಮಾಡ್ತಾ ಇರೋ ಅಮೌಂಟ್ ಎಷ್ಟು ಅಮೌಂಟು ಬೈ ಮಾಡ್ತಾ ಇದ್ದೀನಿ, ₹1,500 ನಾವು ಬೈ ಮಾಡ್ತಾ ಇದ್ದೀನಿ ಅಂತಂದರೆ ಟ್ಯಾಕ್ಸ್ ನಾವು ಅದಕ್ಕೆ ಪೇ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ 20, ಈ 20 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಹೋಗೋಣ. 12 5 ಎಷ್ಟು 60 ಬರುತ್ತೆ ಅಂದರೆ 06, 12 1 12 ಪ್ಲಸ್ ಅಂತಂದರೆ ₹180 ಎಷ್ಟಾಗುತ್ತೆ ಟ್ಯಾಕ್ಸು 180 ಆಗುತ್ತೆ. ಸೊ ನೆಕ್ಸ್ಟ್ ಟೋಟಲ್ ಅಮೌಂಟ್ ಎಷ್ಟು ಪೇ ಮಾಡಬೇಕು ಅಂತಂದರೆ, ಸೊ ನಾನು ಪೇ ಮಾಡಬೇಕಾಗಿರೋದೇನು ಸೇಲಿಂಗ್ ಪ್ರೈಸು. ಸೊ ಎಷ್ಟಿರುತ್ತೆ, ಎಷ್ಟು ತೊಗೊತಾ ಇದ್ದೀನಿ ಅದು 1000. ಓಕೆ, ₹1,500 ಅಲ್ವಾ, 1,500 ಪ್ಲಸ್ ಟ್ಯಾಕ್ಸ್ ಎಷ್ಟು ಪೇ ಮಾಡಬೇಕು ನಾನು ₹180 ಏನು ಮಾಡಬೇಕು ಟ್ಯಾಕ್ಸ್ ಪೇ. ಇದೆರಡೂ ಸಹ ಆ್ಯಡ್ ಮಾಡಿದಾಗ ನಂಗೆ ಬರೋದು ಏನಾಗುತ್ತೆ ಟೋಟಲ್ ಅಮೌಂಟ್ ಅಷ್ಟು ನಾನು ಪೇ ಮಾಡಬೇಕು ಅಂತ. ಸೊ 0861. ಸೊ ₹1,680 ನಾನು ಏನು ಮಾಡಬೇಕು ಟೋಟಲಾಗಿ ನಾನು ಪೇ ಮಾಡಬೇಕು. ನೋಡಿ, ಸೆಕೆಂಡ್ ಆಪ್ಷನ್ ಇಸ್ ದ ಕರೆಕ್ಟ್ ಒನ್. ಸೊ ಈ ಥರ ಸಾಲ್ವ್ ಮಾಡೋದು. ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿರೋಂಥ ಟಾಪಿಕ್ಕು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂದ್ಕೊತೀನಿ. ಹಾಗೇನೆ ಯಾವ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ಸ್ ನಾನು ಸಾಲ್ವ್ ಮಾಡಿದ್ದೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು. ಸೊ ಅದು ಸಹ ನೀಟಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಾನು. ಸೊ ಈ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಬೇರೆಯವ್ರು ಯೂಸ್ ಆಗುತ್ತೆ ಅನ್ನೋದಾದರೆ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.